ವೆಲ್ಕಮ್ ಬ್ಯಾಕ್ ಗೈಸ್, ದಿಸ್ ಇಸ್ ಅಕ್ಷಯ್. ಇವತ್ತಿನ ವಿಡಿಯೋದಲ್ಲಿ ಕರ್ಲ್ ಲಿನಕ್ಸ್ ಅಲ್ಲಿ ಬೇಸಿಕ್ ಕಮೆಂಟ್ಸ್ ಯಾವ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನೋ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು, ನಾನು ನ್ಯೂ ಟರ್ಮಿನಲ್ ಓಪನ್ ಮಾಡಿದ್ದೀನಿ. ಕರ್ಲ್ ಲಿನಕ್ಸ್ ಅಲ್ಲಿ ಫಾಂಟ್ ಸೈಜ್ ಯಾವ ಥರ ಇನ್ಕ್ರೀಸ್ ಮಾಡೋದು ಅಂತ ನೋಡೋಣ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಅಂತ ಕೊಟ್ರೆ ಫಾಂಟ್ ಸೈಜ್ ನಾವು ಇನ್ಕ್ರೀಸ್ ಮಾಡ್ಕೋಬಹುದು. ಪಿ ಡಬ್ಲ್ಯೂ ಡಿ ಅಂದ್ರೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ಅಂತ. /home/ಖಾಲಿ ಇದು ನಮ್ಮ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ. LS ಅಂತ ಕೊಡ್ತೀನಿ. LS ಅಂದ್ರೆ ಲಿಸ್ಟ್ ಆಫ್ ಫೈಲ್ಸ್ ಅಥವಾ ಫೋಲ್ಡರ್ಸ್. ಇಲ್ಲಿ ನೋಡ್ಬೋದು, ಡೆಸ್ಕ್ಟಾಪ್, ಡೌನ್ಲೋಡ್ಸ್, ಮ್ಯೂಸಿಕ್, ಪಿಕ್ಚರ್ಸ್, ವಿಡಿಯೋಸ್. ಸಪೋಸ್ ನೀವು ವಿಂಡೋಸ್ ಅಲ್ಲಿ ಯಾವ ಫೋಲ್ಡರ್ಸ್ ಬೇಕಾದ್ರೂ ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು. ಬಟ್ ಕರ್ಲ್ ಲಿನಕ್ಸ್ ಅಲ್ಲಿ ಆ ಥರ ಅಲ್ಲ, ಪ್ರತಿಯೊಂದಕ್ಕೂ ಕಮೆಂಟ್ ಕೊಡಬೇಕಾಗುತ್ತೆ. ಸಪೋಸ್ LS -L ಅಂತ ಕೊಟ್ರೆ ಡೀಟೇಲ್ ಆಗಿ ಕೊಡುತ್ತೆ ಯಾವ್ಯಾವ ಫೋಲ್ಡರ್ಸ್ ಇದಾವಂತ, ವಿತ್ ಡೇಟು ಸಹ. LS -LA ಅಂತ ಕೊಟ್ರೆ ಇನ್ ಡೀಟೇಲ್ ಆಗಿ ಕೊಡುತ್ತೆ ಯಾವಾಗ ನಾವು ಯಾವ ಫೋಲ್ಡರ್ಸ್ ಕ್ರಿಯೇಟ್ ಮಾಡಿದೀವಿ ಅಂತ. ಇಷ್ಟಕ್ಕೂ ನಾವು ಕರ್ಲ್ ಲಿನಕ್ಸ್ ಅಲ್ಲಿ ಯಾವ ತರ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋಣ ಅಂತ ನೋಡೋಣ. MKDIR ಅಂದ್ರೆ ಮೇಕ್ ಡೈರೆಕ್ಟರಿ ಅಂತ. ಡೈರೆಕ್ಟರಿ ಅಂದ್ರೆ ಫೋಲ್ಡರ್ಸ್ ಅಥವಾ ಫೈಲ್ಸ್. ಸಪೋಸ್ ನಾನಿಲ್ಲಿ RCB ಅನ್ನೋ ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. RCB ಅನ್ನೋದು ನಮ್ಮ ಫೋಲ್ಡರ್ ನೇಮ್. ಇವಾಗ RCB ಅನ್ನೋ ಫೋಲ್ಡರ್ ಕ್ರಿಯೇಟ್ ಮಾಡಿದೀವಿ. RCB ಅನ್ನೋ ಫೋಲ್ಡರ್ ಯಾವ ತರ ಓಪನ್ ಮಾಡೋದು ಅಂತ ನೋಡೋಣ. ನ್ಯಾನೋ RCB ಎಂಟರ್. ಇಲ್ಲಿ ನೋಡ್ಬೋದು, ನಾವು ಫೋಲ್ಡರ್ ಒಳಗಡೆ ಇನ್ಸರ್ಟ್ ಇದೀವಿ. ಸಪೋಸ್ RCB ವಿಂದ ಕಪ್ 2026. ಇಲ್ಲಿ ನಾವು ಟೈಪ್ ಮಾಡಿರೋದು ಯಾವ ಥರ ಸೇವ್ ಮಾಡೋದಂದ್ರೆ Ctrl+O ಅಂತ ಟೈಪ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿರೋ ಫೋಲ್ಡರ್ ಒಳಗಡೆ ಟೆಕ್ಸ್ಟು ಸೇವ್ ಆಗುತ್ತೆ. Ctrl+O. ಇಲ್ಲಿ ಕೇಳ್ತಾ ಇದೆಯಾ ರೈಟ್ ಟು ಫೈಲ್ ಅಂತ. ರೈಟ್ ಟು ಫೈಲ್ ಅಂದ್ರೆ ಇದು ಯಾವ ಥರ ಫೈಲ್ ಅಂತ. ಸಪೋಸ್ RCB.txt ಅಂದ್ರೆ ಟೆಕ್ಸ್ಟ್ ಫೈಲ್ ಅಂತ. ಇವಾಗ ನಾವು ಸೇವ್ ಮಾಡಿದೀವಿ ತಾನೆ. ಇಲ್ಲಿಂದ ನಾವು ಯಾವ ತರ ಎಕ್ಸಿಟ್ ಮಾಡೋದಂದ್ರೆ Ctrl+X ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗ್ತೀವಿ. Ctrl+X ಎಕ್ಸಿಟ್ ಆಗಿದ್ದೀವಿ. ಕ್ಯಾಟ್ RCB ನಾವು ಫೋಲ್ಡರ್ ನೇಮು ತಪ್ಪಾಗಿ ಕೊಟ್ಟಿದ್ದೀವಿ. ನಾವು ಅಲ್ಲಿ ಸೇವ್ ಮಾಡಿದ್ದೇನು RCB.text ಫೈಲ್ ಅಂತ. ಸಪೋಸ್ ಕ್ಯಾಟ್ RCB.txt. ಇಲ್ಲಿ ನೋಡ್ಬೋದು, RCB ವಿಂದ ಕಪ್ 2026. ಇವಾಗ ನಾವು ಕ್ರಿಯೇಟ್ ಮಾಡಿರೋ ಈ ಫೋಲ್ಡರ್ ಯಾವ ಥರ ಡಿಲೀಟ್ ಮಾಡೋದು ಅಥವಾ ರಿಮೂವ್ ಮಾಡೋದು ಅಂತ ನೋಡೋಣ. ಸ್ಪೇಸ್ ಕೊಡಿ, -R RCB.text. ಇವಾಗ RCB ಅನ್ನೋ .txt ಫೋಲ್ಡರ್ ಡಿಲೀಟ್ ಆಗಿದೆ. LS ಅಂತ ಮತ್ತೆ ಕೊಡ್ತೀನಿ. ಇಲ್ಲಿ ನೋಡ್ಬೋದು, RCB ಟೆಕ್ಸ್ಟ್ ಫೈಲೇ ಇಲ್ಲ, ಜಸ್ಟ್ RCB ಅಂತ ಮಾತ್ರ ಐತೆ. ನಾವು ಯಾವ ಥರ IP ಅಡ್ರೆಸ್ ಫೈಂಡ್ ಔಟ್ ಮಾಡೋದಂತ ನೋಡೋಣ. ಅದಕ್ಕೊಂದು ಕಮೆಂಟ್ ಇದೆ, who is google.com. ಇಲ್ಲಿ ನೋಡ್ಬೋದು ಗೈಸ್, ನೀವು ಡೊಮೈನ್ ನೇಮ್ ಬಂದ್ಬಿಟ್ಟು google.com. ಡೊಮೈನ್ ID ಬಂದ್ಬಿಟ್ಟು 24563054. ರಿಜಿಸ್ಟ್ರೇಷನ್ ಕಂಟ್ರಿ ಬಂದ್ಬಿಟ್ಟು US. ಇಲ್ಲಿ ಕೆಳಗಡೆ ತೋರಿಸ್ತಾ ಇದೀನಿ ನೋಡಿ, US. ಹಂಗಾದ್ರೆ ನಾವು ಗೂಗಲ್ದು IP ಅಡ್ರೆಸ್ ಯಾವ ತರ ಫೈಂಡ್ ಔಟ್ ಮಾಡೋದಂತ ನೋಡೋಣ. NS lookup google.com. ಇಲ್ಲಿ ನೋಡ್ಬೋದು ಗೈಸ್, ಸರ್ವರ್ ಬಂದ್ಬಿಟ್ಟು
10.0.2.3. IP ಅಡ್ರೆಸ್ ಬಂದ್ಬಿಟ್ಟು ಇಲ್ಲೇ ನೋಡಿ ಗೈಸ್ 142.250.134.102 ಇದು IP ಅಡ್ರೆಸ್. ನೇಮ್ ಬಂದ್ಬಿಟ್ಟು google.com. ಈ ತರ ನಾವು IP ಅಡ್ರೆಸ್ ಫೈಂಡ್ ಔಟ್ ಮಾಡ್ತೀವಿ. ಇಷ್ಟಕ್ಕೂ IP ಅಡ್ರೆಸ್ ರೇಂಜ್ ಏನು ಅಂದ್ರೆ 0 to 255 ಇನ್ ದ ಬೇಸಿಸ್ ಆಫ್ ಬೈನರಿ ಡಿಜಿಟ್ಸ್. ಗಾಯ್ಸ್ ಡೇಟ್ ಅದರ ನೋಡೋದಂತ ನೋಡೋಣ. ಡೇಟ್ ವೆಡ್ನೆಸ್ಡೇ June 17. ಇದೇ ರೀತಿಯಾಗಿ ಕ್ಯಾಲೆಂಡರ್ ಅಡ್ವಾನ್ಸ್ ಕಮೆಂಟ್ಸ್ ನೋಡೋಣ ಮುಂದಿನ ವಿಡಿಯೋದಲ್ಲಿ. ಸದ್ಯಕ್ಕೆ ಇಷ್ಟು ಸಾಕು. ನನ್ನ ಕಡೆಯಿಂದ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ. ಅಪ್ಕಮಿಂಗ್ ವಿಡಿಯೋಸ್ ಇಂಪ್ರೂವ್ ಮೈ ಕಮ್ಯುನಿಕೇಶನ್ ಆಲ್ಸೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಅಕ್ಷಯ್ ಸೈನಿಂಗ್ ಆಫ್.